ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 1974ರಲ್ಲಿ ಮೊದಲ ಬಾರಿ ರಣಜಿ ಕಪ್ ಗೆದ್ದು ಸುವರ್ಣ ಸಂಭ್ರಮ ಆಚರಿಸುತ್ತಿರುವ ಕರ್ನಾಟಕ ವಿಜೇತ ತಂಡದ ಸದಸ್ಯರಾದ ಎವಿ ಜಯಪ್ರಕಾಶ್ ಹಾಗೂ ಆರ್ ಸುಧಾಕರ್ ರಾವ್ ಜೊತೆಗೆ ಸಂವಾದ. ಕೇಳುಗರಿಗೆಲ್ಲ ಇಂದಿನ ಕ್ರೀಡಾಲೋಕಕ್ಕೆ ಆತ್ಮೀಯ ಸ್ವಾಗತ. ಕ್ರೀಡಾಲೋಕಕ್ಕೆ ಇವತ್ತು ಸಂಭ್ರಮ ಅಂತ ಹೇಳ್ಬೋದು. 1974ರಲ್ಲಿ 4 ದಶಕಗಳ ಸತತ ಪ್ರಯತ್ನದ ಬಳಿಕ ಕರ್ನಾಟಕ ತಂಡ ಮೊದಲ ಬಾರಿ ರಣಜಿ ಕಪ್ ಗೆದ್ದಿತ್ತು. ಜೈಪುರದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ರಾಜಸ್ಥಾನ ತಂಡವನ್ನು 185 ರನ್ಗಳ ದೊಡ್ಡ ಅಂತರದಿಂದ ಸೋಲಿಸಿದ ಕರ್ನಾಟಕ ತಂಡಕ್ಕೆ ಅದೊಂದು ಚರಿತ್ರೆಯ ಪುಟಗಳಲ್ಲಿ ದಾಖಲಾದ ಅವಿಸ್ಮರಣೀಯ ಘಟನೆ. ಕರ್ನಾಟಕಕ್ಕೆ ಅಪಾರ ಕೀರ್ತಿ ಮತ್ತು ಗೌರವ ತಂದುಕೊಟ್ಟ ಗೆಲುವದು. ಫೈನಲ್ ಪಂದ್ಯಕ್ಕಿಂತಲೂ ಮೊದಲು ಸೆಮಿಫೈನಲ್ನಲ್ಲಿ ಬಲಿಷ್ಠ ಮುಂಬೈ ತಂಡವನ್ನು ಸೋಲಿಸಿದ್ದು ಕರ್ನಾಟಕ ತಂಡ ಕಪ್ ಗೆದ್ದ ಸಾಧನೆಗೆ ಮುನ್ನುಡಿ ಬರೆದಂತಾಗಿತ್ತು. ಅಂದರೆ 1958ರಿಂದ 1973ರವರೆಗೆ ನಿರಂತರ 15 ಬಾರಿ ರಣಜಿ ಕಪ್ ಗೆದ್ದ ಮುಂಬೈ ತಂಡವನ್ನು ಸೋಲಿಸಿದ್ದು ಕಪ್ ಗೆಲ್ಲಿಯೇ ತೀರಿತು ಎಂಬ ಒಂದು ಮುನ್ಸೂಚನೆಯನ್ನು ಕೊಟ್ಟಿತು. ಮುಂಬೈ ವಿರುದ್ಧದ ಸೆಮಿಫೈನಲ್ ಕರ್ನಾಟಕದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದದ್ದು ಇನ್ನೊಂದು ವಿಶೇಷತೆ. ಅಂದರೆ ಬೆಂಗಳೂರಿನ ಜನರು ಈ ಐತಿಹಾಸಿಕ ಗೆಲುವಿಗೆ ಸಾಕ್ಷಿಯಾಗಿದ್ದರು ಎನ್ನುವಂಥದ್ದು. 8 ಬಾರಿ ಕರ್ನಾಟಕ ಇದುವರೆಗೆ ರಣಜಿ ಕಪ್ ಗಿಟ್ಟಿಸಿದೆ. ಆದರೆ ಆ ಮೊದಲ ಜಯ ಎನ್ನುವುದು ಅದೊಂದು ಅವಿಸ್ಮರಣೀಯ ಅದ್ಭುತ ಅನುಭವ. ಅದು ದ ಫಸ್ಟ್ ಈಸ್ ಆಲ್ವೇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಇದೀಗ ಸುವರ್ಣ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ, ಅಂದರೆ ಗೋಲ್ಡನ್ ಜುಬ್ರಿ. ಈ ಸುವರ್ಣ ಸಂಭ್ರಮದ ಸುವರ್ಣ ಕ್ಷಣಗಳನ್ನು ಮೆಲುಕು ಹಾಕಲು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಆ ವಿಜಯಿ ತಂಡದ ಕರ್ನಾಟಕದ ವಿಜಯ ತಂಡದಲ್ಲಿ ಆಡಿ ಕರ್ನಾಟಕದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕ್ರಿಕೆಟ್ ದಿಗ್ಗಜರಾದ ಎವಿ ಜಯಪ್ರಕಾಶ್ ಹಾಗೂ ಸುಧಾಕರ್ ರಾವ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಇಬ್ಬರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೇನೆ. ಜಯಪ್ರಕಾಶ್ ಹಾಗೂ ಸುಧಾಕರ್, ನಮಸ್ಕಾರ. ಕಳೆದ 1 ವಾರದಿಂದ ಇಬ್ರು ನೀವು ಬಹಳ ಬ್ಯುಸಿ ಆಗಿದ್ದೀರಿ ಅಂತ ಕಾಣುತ್ತೆ. ಹೇಗಿದೆ ಈ ಸುವರ್ಣ ಸಂಭ್ರಮದ ಘಟನೆಯನ್ನು ಮೆಲುಕು ಹಾಕುವಂಥದ್ದು? ಗೆದ್ದು ಬಂದಾಗ 74ರಲ್ಲಿ ಇದ್ದಂಥ ಖುಷಿ ಇವಾಗಿಲ್ಲ. ಖುಷಿ ಅಂದರೆ ಆವಾಗ ಸ್ಟೇಷನ್ಗೆ ರೈಲ್ವೆ ಸಂಸದರು ಎಲ್ಲ ಬಂದಿದ್ರು, ನಮ್ಮ ಫ್ಯಾಮಿಲಿ ಬಂದಿದ್ರು. ಬಟ್ ನಾನು ಮೀಟ್ ಮಾಡೋಕ್ಕಾಗಿಲ್ಲ. ಮೆಡ್ರಾಸಲ್ಲಿ ಅದು ಟ್ರೈನು ನಿಲ್ಲಿಸಿದ್ರು ನಮಗೋಸ್ಕರ, 15 ನಿಮಿಷ ನಿಲ್ಲಿಸಿದ್ರು ನನಗೆ ಜ್ಞಾಪಕ ಇದ್ದಾಗೆ. ಬಟ್ ಅಲ್ಲಿ ಬಂದಂಥ ನಮ್ಮ ಟ್ರೈನ್ನವರು, ಕನ್ನಡ ಸಂಘದವರು, ಅವರು ದಾಸ್ ಪ್ರಕಾಶ್ ಹೋಟೆಲ್ ಅಂತ ಇದೆ, ಅಲ್ಲಿ ಯಾವಾಗಲೂ ಹೇಳ್ಕೊಳ್ತಾ ಇದ್ದವು ನಾವು ರಣಜಿ ಟ್ರೋಫಿಗೆ ಹೋದಾಗ. ಅಲ್ಲಿ ಫಸ್ಟ್ ಟೈಮ್ ನಾನು ಕೇಳಿದ್ದು ಸುರಂಗಣಿ ಹಾಡು. ಆವಾಗ ಬಂದಿತ್ತು ಹಾಡು, ಫಸ್ಟ್ ಟೈಮ್ ನಾನು ಕೇಳಿದ್ದು. ಬಟ್ ಅದು ಕೇಳಿದಾಗ ದಾಸ್ ಪ್ರಕಾಶಿಂದ ಮತ್ತೆ ವಾಪಸ್ ಬಂದು ಟ್ರೈನ್ ಹತ್ತಿ ಅಲ್ಲಿ ಆರತಿ ಎಲ್ಲ ಮಾಡಿ ನಮಗೆ ಕರ್ನಾಟಕ ಟೀಮ್ ಸನ್ಮಾನ ಮಾಡಿದ್ರು. ಓಕೆ, ಸೊ ಆ ಘಟನೆಯನ್ನು ನೆನಪಿಸುವುದೇ ಒಂಥರ ಮೈಲ ರೋಮಾಂಚನಗೊಳ್ಳುತ್ತೆ ಅಲ್ವಾ? ಈಗ ನೀವು ಅಷ್ಟೇ ಖುಷಿ ಅಂದ್ರೆ ಈಗ ಇಲ್ಲ ಅಂತ ಹೇಳಿದ್ರಿ, ಯಾಕೆಂತ ಅನಿಸುತ್ತೆ? ಅಂದ್ರೆ ಈಗ ಏನು ಕ್ರಿಕೆಟ್ ಓವರ್ ಎಕ್ಸ್ಪೋಜರ್ ಆಗಿದೆಯಾ, ಅಥವಾ ಆವಾಗಲ್ಲ ನೀವೆಲ್ಲ ರಣಜಿ ಟ್ರೋಫಿ ಗೆದ್ದು ಬಂದವರು ನಿಮ್ಮನ್ನು ಹೀರೋ ಅಂತ ನೋಡ್ಕೊಳ್ತಿದ್ರು, ಈಗ ಆ ರಣಜಿ ಟ್ರೋಫಿಯ ವ್ಯಾಲ್ಯೂ ಕಡಿಮೆ ಅಂತ ಆಗಿದೆ ಅಂತ ಅನಿಸುತ್ತಾ? ಇಲ್ಲ, ಇದು ಕಡಿಮೆ ಅಂತ ಆಗಿಸಿಲ್ಲ, ಬಟ್ ಹೆಚ್ಚಾಗಿದೆ. ಬಟ್ ಇವಾಗ ಮನಿ ವ್ಯಾಲ್ಯೂ ಇಸ್ ಇನ್ಕ್ರೀಸ್. ಬಟ್ ವಿ ಹ್ಯಾವ್ ಒನ್ ರಣಜಿ ಟ್ರೋಫಿ. ಆವಾಗ ಆ ಕಾಲದಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ನರಸಿಂಹಮೂರ್ತಿ ಅಂತ ಇದ್ರು. ಅವರು ಎಲ್ಲ ಮೆಂಬರ್ಗೂ ಮುಖ ನೋಡಿ ಕಳೆ ಮಾಡ್ತಾ ಇದ್ರು. ಕಂಪ್ಯೂಟರ್ ಥರ ಇದ್ರು, ಚೆನ್ನಾಗಿತ್ತು. ಅವಾಗ ಅಂದರೆ ಸ್ಮಾಲ್ ಆಫೀಸ್, ಅಲ್ಲಿ ನರಸಿಂಹಮೂರ್ತಿ ಇದ್ರು. ₹6 ಕೊಡೋರು ನಮಗೆ ಮ್ಯಾನೇಜ್ ಫ್ರಮ್ ದ ಟೂರ್ನಮೆಂಟ್, ಫ್ರಮ್ ದ ಅಂಪೈರ್, ಪೋಸ್ಟಿಂಗ್ ಆಫ್ ಅಂಪೈರ್, ಅಡ್ಮಿನಿಸ್ಟ್ರೇಷನ್ ವರ್ಕ್. ಕ್ರಿಕೆಟ್ ಮ್ಯಾಚ್ ಆದರೆ ಅದಕ್ಕೆ ಏನು ಬೇಕೋ ಅದು, ಕೌಂಟರ್ ಹಾಕು, ಮತ್ತು ಕೇಟ್ರಿಂಗು, ಎಕ್ಸ್ಪೆನ್ಸಸ್, ಎಲ್ಲ ಥರದಲ್ಲೂ ಒನ್ ಮ್ಯಾನ್ ಶೋ, ಒಬ್ಬರೇ ನೋಡ್ತಾ ಇದ್ರು. ಸರಿ, ಸುಧಾಕರ್ ಹಾಗೂ ಜಯಪ್ರಕಾಶ್, ಇನ್ನೊಂದು ವಿಶೇಷವಾದ ಸಂಗತಿ ಅಂತ ಹೇಳಿದ್ರೆ 8 ಬಾರಿ ಕರ್ನಾಟಕ ರಣಜಿ ಟ್ರೋಫಿ ಗೆದ್ದಿದೆ. ಆ 3 ವಿನ್ಗಳಲ್ಲಿ ನೀವು ಇಬ್ರು ಭಾಗಿಯಾದ್ರು ಎನ್ನುವಂಥದ್ದು ಇನ್ನೊಂದು ಖುಷಿಯ ವಿಚಾರ. ಹೌದು, ಬಹುಶಃ ಬಹಳ ಜನರಿಗೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ಬಹಳ ಜನಕ್ಕೆ ಗೊತ್ತಿಲ್ಲ. ನಾನು, ಜಯಪ್ರಕಾಶ್ ಮತ್ತೆ ವಿಜಯ ಕೃಷ್ಣ 3 ಜನ ಇದ್ವಿ. ಇವತ್ತು ವಿಜಯಕೃಷ್ಣ ನಮ್ಮ ಜೊತೆ ಇಲ್ಲ. ವಿಜಯಕೃಷ್ಣ ಇಲ್ಲ ನಮ್ಮ ಜೊತೆ. ಅದು ಬಿಟ್ಟರೆ ಬ್ರಿಜೇಶ್ ಪಟೇಲು ಮತ್ತೆ ಪ್ರಸನ್ನ ಸಹ ಫಸ್ಟ್ 2 ಮ್ಯಾಚಲ್ಲಿದ್ದರು, 3ನೇ ಮ್ಯಾಚ್ ಇರಲಿಲ್ಲ, ಅವರು ರಿಟೈರ್ಡ್ ಆಗಿದ್ರು. ಬ್ರಿಜೇಶ್ ಪಟೇಲು,
ಕಿರ್ಮಾನಿ, ವಿಶ್ವನಾಥ್, ಚಂದ್ರಶೇಖರ್ ಸಹ ಇರಲಿಲ್ಲ ಕೊನೆ ಮ್ಯಾಚ್ ಅಲ್ಲಿ. ಅವರು 2 ಮ್ಯಾಚ್ ಅಲ್ಲಿ ಇದ್ದು. ನೀವಿಬ್ರು ಈಗ ಇಲ್ಲಿ ನಮ್ ಜೊತೆ ಇದ್ದೀರಿ. 3 ಮ್ಯಾಚ್ ಅಂದ್ರೆ ರಣಜಿ ಟ್ರೋಫಿ ಗೆದ್ದ ಕರ್ನಾಟಕ ತಂಡದ 3 ಪಂದ್ಯಗಳಲ್ಲಿ ನೀವಿದ್ರು ಎನ್ನುವಂಥದ್ದು, ಮತ್ತು ನೀವಿಬ್ರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಎನ್ನುವಂಥದ್ದು ಖುಷಿಯ ವಿಚಾರ. ಸುಧಾಕರ್, ನೀವು ಮತ್ತೆ ಜಯಪ್ರಕಾಶ್ ಇಬ್ರು ಸಹ ಸೆಮಿಫೈನಲ್ ಅಲ್ಲಿ ಹಾಗೂ ಫೈನಲ್ ನಲ್ಲಿ ಕರ್ನಾಟಕ ತಂಡ ಸೆಮಿಫೈನಲ್ ಅಲ್ಲಿ ಮುಂಬೈ ತಂಡದ ವಿರುದ್ಧ ಹಾಗೂ ಫೈನಲ್ ನಲ್ಲಿ ರಾಜಸ್ಥಾನದ ವಿರುದ್ಧದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀರಿ. ಆ ಕ್ಷಣಗಳನ್ನು ತಾವು ಇಲ್ಲಿ ಮೆಲುಕು ಹಾಕ್ಬೋದಾ? ಡೆಫಿನೆಟ್ಲಿ. ಬಾಂಬೆ ಮೇಲೆ ಗೆದ್ದಿದ್ದು ನಾವು ಒಂದು ಬಹಳ ಅಮೋಘವಾದ ಜಯ. ಅದು ಪ್ರಸನ್ನ ಅವರ ಬೌಲಿಂಗ್ ನಲ್ಲಿ ಫಸ್ಟ್ ಗವಾಸ್ಕರ್ ಔಟ್ ಆಗಿದ್ದು, ಮತ್ತೆ ಅಜಿತ್ ವಡೇಕರ್ ರನ್ಔಟ್ ಆಗಿದ್ದು. ಈ ಎರಡು ರನ್ಔಟ್ ಮಾಡಿದ ಕೀರ್ತಿ ನಿಮಗೆ ಸಲ್ಲಿಸುತ್ತೆ. ನಾನು ಪಾಯಿಂಟ್ ಅಲ್ಲಿ ಫೀಲ್ಡ್ ಮಾಡ್ತಾ ಇದ್ದೆ. ಪ್ರಸನ್ನ ಹೇಳ್ತಾ ಇದ್ರು, ಸುಧಾ ನೋಡು ಸ್ವಲ್ಪ ಒಳಗಡೆ ಮೂವ್ ಜಾಸ್ತಿ ಮಾಡ್ತಾ ಇರು, ಅವನು ಓಡ್ತಾರೆ ಅವರು, ಸಿಂಗಲ್ಲು ಕೊಡಬೇಡ ಅಂತ ಕಾಷನ್ ಕೊಡ್ತಾ ಇದ್ರು ನನಗೆ. ನಾನು ಒಂದು 2 ಓವರ್ ಆದಮೇಲೆ ಸ್ವಲ್ಪ 2 ಹೆಜ್ಜೆ ಮುಂದೆ ಬರ್ತಾ ಇದ್ದೆ. ನಾನು ಮುಂದೆ ಬಂದು ಯಾವಾಗ ಅವರು ಅಶೋಕ್ ಮಂಕಡ್ ನಂತರ ಪಾಯಿಂಟ್ ಆಡಿದ್ರೆ ನಾನು ರಶ್ ಮಾಡಿ ಬಾಲ್ ಹಿಡಿದು ಅಷ್ಟೊತ್ತಿಗೆ ವಡೇಕರು ಅರ್ಧ ಸ್ಕ್ರೀನ್ಗೆ ಬಂದ್ಬಿಟ್ಟಿದ್ರು. ಆಮೇಲೆ ಎತ್ತರ ಡೈರೆಕ್ಟಾಗಿ ಪ್ರಸನ್ನ ಅವರ ಕೈಗೆ ಕರೆಕ್ಟಾಗಿ ಹಾಕಿದೆ ಬಾಲು. ಅಷ್ಟೊಂದು ಇನ್ನೊಂದೇನಾಯ್ತಂದ್ರೆ ವಡೇಕರ್ನವರು ಮಧ್ಯದಲ್ಲಿ ಸ್ವಲ್ಪ ಜಾರ್ ಬಿಟ್ರು. ಮತ್ತೆ ಪೂರಾ ಅಡ್ವಾಂಟೇಜ್ ಆಯ್ತು, ಮತ್ತೆ ಔಟ್ ಆದದ್ದು. ರನ್ಔಟ್ ಮಾಡಿದ್ದು ಅಂದ್ರೆ 62 ರನ್ ಮಾಡಿದ್ರು. ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ನೀವು ಅವರನ್ನು ಔಟ್ ಮಾಡಿದ್ರು ಕೂಡ ಪಂದ್ಯ ನಿಮ್ಮ ಕಡೆ ತಿರುಗಲು ಸಾಧ್ಯ ಆಯ್ತು. ನಮ್ಮ ಕಡೆ ತಿರುಗ್ತು. ಆಮೇಲೆ ಚಂದ್ರ ಮತ್ತೆ ಪ್ರಸನ್ನ ಮಿಕ್ಕಿದ ಕೆಲಸನ ಅವ್ರು ಮಾಡಿದ್ರು ಬೌಲಿಂಗ್ ನಲ್ಲಿ. ಅವ್ರಿಗೆ ಆಲ್ ಔಟ್ ತೆಗೆದು ಫಸ್ಟ್ ಇನ್ನಿಂಗ್ಸ್ ಲೀಡ್ ನಮ್ಗೆ ಬಹಳ ಅವಶ್ಯಕತೆ ಇತ್ತು. ಒಂದು 70 ರನ್ಗಳ ಲೀಡ್ ಸಿಕ್ಕಿತ್ತು. ಬಟ್ ಸುಧಾಕರ್, ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಸೆಮಿಫೈನಲ್ ನಲ್ಲಿ ಲಿಟಲ್ ಮಾಸ್ಟರ್ ಸುನಿಲ್ ಗವಾಸ್ಕರ್ ಅವರನ್ನು ಔಟ್ ಮಾಡಿದ ಪ್ರಸನ್ನ ಅವರ ಫ್ಲೋಟರ್ ಅಥವಾ ಮ್ಯಾಜಿಕ್ ಬಾಲ್ ಏನಂತ ಹೇಳ್ತೇವೆ. ಮ್ಯಾಜಿಕ್ ಬಾಲ್ ಹೌದು. ಆ ಘಟನೆಯನ್ನು ಯಾರು ವಿವರಿಸ್ತೀರಿ? ಅದು ಲೆಗ್ ಸ್ಪಿನ್ ಅಂದ್ರೆ ಪ್ರಸನ್ನ ಹಾಕಿದ್ದು ಅದು ಕಣ್ಮುಂದೆನೇ ಇದೆ ನನಗೆ. ಅದೊಂದು ವಿಕೆಟು ಕಣ್ಮುಂದೆನೇ ಇದೆ. ಗವಾಸ್ಕರ್ಗೆ ಫಾಸ್ಟ್ 1 ಹಾಕಿದ್ರು, ಅವಾಗ ತಿರುಗ್ತು ಬಾಲ್. ಅಂದರೆ ನ್ಯೂ ಬಾಲಲ್ಲಿ ಬೌಲ್ ಮಾಡ್ತಾ ಇದ್ರು, ಅವಾಗ ತಿರುಗ್ತು ಬಾಲ್. ತಿರುಗಿದ ತಕ್ಷಣ ಇವರು ಫ್ಲೈಟ್ ಮಾಡಿ ಫ್ಲೋಟರ್ ಮಾಡಿ ಹಾಕಿದ ತಕ್ಷಣ ನೆಕ್ಸ್ಟ್ ಬಾಲ್ ಬೋಲ್ಡ್ ಆಯಿತು. ಅದು ಕಾರ್ಟ್ವಿಲಿಂಗ್ ಸ್ಟಂಪ್ಸ್ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ. ಅವರು ಅಷ್ಟೇ. ಅಂದ್ರೆ ಗವಾಸ್ಕರ್ ವಾಸ್ ಫುಲ್ಲಿ ಪ್ರಿಪೇರ್ಡ್ ಅಂತ. ಹಿ ಹ್ಯಾಡ್ ಕವರ್ಡ್ ಎವ್ರಿಥಿಂಗ್ ಫುಲ್ ಎಕ್ಸೆಪ್ಟ್ ಕ್ವಾರ್ಟರ್ ಆಫ್ ಎನ್ ಇಂಚ್ ಅಂತ ಏನು ಹೇಳ್ತಾರೆ. ಅವಾಗ ನನಗೆ ಜ್ಞಾಪಕ ಇದೆ, ಅವಾಗ ಸುನಿಲ್ ಗವಾಸ್ಕರ್ ಇವಾಗ ಟಿವಿ ಕವರೇಜ್ ಬಂದಿದೆ, ಅವಾಗ ಟಿವಿ ಇದ್ದಿದ್ರೆ ಅದು ಗವಾಸ್ಕರ್ ವೆಲ್ ಬೋಲ್ಡ್ ಅಂತ ಪ್ರಸನ್ನ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಅವರು ಮೈದಾನದ ಹೊರಗೆ ಬರುವಾಗ ಕ್ಲಾಪ್ ಮಾಡ್ಕೊಂಡು ಬಂದಿದ್ರು ಅಂತ ಕೇಳಿದೆ ನಾನು. ಹೌದು, ಅವರು ಬುಕ್ ಬರೆದಿದ್ದಾರೆ ಗವಾಸ್ಕರ್. ಈ ಬಾಲ್ ಬಗ್ಗೆ ಅವರು ಒಂದು ಪ್ಯಾರಾನೇ ಬರೆದಿದ್ದಾರೆ ಅವ್ರ ಬುಕ್ ಅಲ್ಲಿ. ಹೌ ಈ ಗಾಟ್ ಔಟ್ ಪ್ರಸನ್ನ ಅಂದ್ಬಿಟ್ಟು, ವಾಟ್ ಎ ಬಾಲ್, ಮ್ಯಾಗ್ನಿಫಿಷಿಯಂಟ್ ಬಾಲ್ ವಿಚ್ ಐ ಕುಂಟ್ ರಿಯಲೈಸ್ ಹೌ ಅ ಗಾಟ್ ಬೋಲ್ಡ್ ಫಾರ್ ದಟ್ ಫ್ಲೋಟರ್ 1 ಅಂದ್ಬಿಟ್ಟು ಒಂದು ಪ್ಯಾರಾನೇ ಅವ್ರ ಬುಕ್ ಅಲ್ಲೇ ಬರೆದಿದ್ದಾರೆ. ಸೊ ಇಟ್ ವಾಸ್ ಅ ಮ್ಯಾಜಿಕ್ ಬಾಲ್ ಅಂತ ಹೇಳೋದು ನಿಜವಾಗಿ ಹಾಗಾದ್ರೆ ಮ್ಯಾಜಿಕ್ ಬಾಲೇ. ಬಟ್ ಆ ತರದ ಬಾಲ್ಸ್ಗಳು ಅಂದ್ರೆ ಡೋಂಟ್ ವಿ ಸಿ ಆಫನ್ ಇನ್ ಕ್ರಿಕೆಟ್. ಅಲ್ಲ, ಅದೇನಂದ್ರೆ ಪ್ರಸನ್ನ ಬೌಲ್ ಮಾಡಿದ್ರೆ ವೆಂಕಟರಾಘವನ್ ಪ್ರಸನ್ನ ಇಬ್ರು ಒಟ್ಟಿಗೆ ಮಾಡೋರು. ಅವಾಗ ಇಬ್ರು ಕಾಂಪಿಟೇಷನ್ ಇರೋದು. ನನ್ನ ಪ್ರಕಾರ, ಅಂದ್ರೆ ನನ್ನ ವ್ಯೂ ಪ್ರಕಾರ, ಈ ವಾಸ್ ಎ ಗುಡ್ ಬೌಲರ್. Venkatraman is a good bowler on bad wickets. Bad wicket alli he was a good bowler. But on good wicket, Prasanna was a better bowler. Definitely better bowler. ಸೊ ಒಂದ್ ಲೆಕ್ಕದಲ್ಲಿ ಇಲ್ಲಿ ಮುಂಬೈ ತಂಡದ ಬ್ಯಾಟಿಂಗ್ ಸ್ಟ್ರೆಂತ್ ಎದುರು ಕರ್ನಾಟಕದ ಸ್ಪಿನ್ನಿಂಗ್ ಬೌಲಿಂಗ್ ಇದೆರಡ ಒಂಥರ ಘರ್ಷಣೆ ಆಗಿತ್ತು ಅಂತ ಹೇಳ್ಬೋದಾ ಸೆಮಿಫೈನಲ್ ಅಲ್ಲಿ? ಸೆಮಿಫೈನಲ್ಸ್ ಅಲ್ಲಿ ಹೇಳ್ಬೋದು. ಯಾಕಂದ್ರೆ ಇದು ಒಂಥರ ಸುಧಾಕರ್ ಸೆಕೆಂಡ್ ಇನ್ನಿಂಗ್ಸ್ 60 ಹೊಡೆದು ನಾವು ಸುಧಾಕರ್ ಒಟ್ಟಿಗೆ ಆಡ್ತಾ ಇದ್ದು. ಸುಧಾಕರ್ಗೆ ನಾನು ಆದ್ಮೇಲೆ ಬರ್ತಾ ಇದ್ದೆ, ಸುಧಾಕರ್ ಆದ್ಮೇಲೆ. ಆಮೇಲೆ ಲೇಟೆಸ್ಟ್ ಚೇಂಜ್ ಆಯ್ತು, ನಾನು ಸುಧಾಕರ್ ನಂಬರ್ 3 ಹೋಗ್ತಾ ಇದ್ದೆ. You wanted to kill the time ಅವಾಗ to play for that draw. Taking first innings lead is enough. ಯಾಕಂದ್ರೆ ನಾವು ಯಾವ ತರದಲ್ಲೂ ಬಾಂಬೆ ಟೀಮ್ ಎಂತಾದಂದ್ರೆ they will come back. ಯಾವ ಮೂಮೆಂಟ್ ಅಲ್ಲಿ ಅವರು ವಾಪಸ್ ಬರ್ಬೋದು, ಅದಕ್ಕೆ ನಾವು ಆಸ್ಪದ ಕೊಡ್ಲಿಲ್ಲ. ಇಲ್ಲಿ ಒಂದು ಸುಧಾಕರ್ ಅಂದ್ರೆ ಅದರ ಮೊದಲನೇ ವರ್ಷ ಇರಾನಿ ಟ್ರೋಫಿಯಲ್ಲಿ ಕರ್ನಾಟಕ ಮುಂಬೈ ತಂಡವನ್ನು ಸೋಲಿಸಿದ್ದು ಅದು ನಿಮ್ಗೆ ಸ್ಟ್ರೆಂತ್ ಕೊಟ್ಟಿತ್ತು ಅಂತ ಹೇಳ್ತಾರೆ. ಅದೇ ಚಂದ್ರಶೇಖರ್, ಪ್ರಸನ್ನ, GR ವಿಶ್ವನಾಥ್, ಬ್ರಿಜೇಶ್ ಪಟೇಲ್ ನವರು ಮ್ಯಾಚ್ ಅಲ್ಲಿ ಆಡಿ ಅವಾಗ ಅವರು ತಿಳ್ಕೊಂಡ್ರು, ಓ ವಿ ಕ್ಯಾನ್ ಬೀಟ್ ಬಾಂಬೆ, ಬಾಂಬೆ ಬೀಟನ್ ಬೈ ಎನಿ ಟೀಮ್ ಅಂತ ಅವಾಗ ಅನ್ಸುತ್ತು. ಅದೇ ತರ ನಮ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಮ್ ಮೀಟಿಂಗ್ ಇದ್ದಲ್ಲಿ ಹೇಳ್ತಾ ಇದ್ವಿ, ಬಾಂಬೆ ಟೀಮು ಸೋತಿದ್ದಾರೆ, ನಾವು ಗೆಲ್ಬಹುದು, ವಿ ಪ್ಲೇ ಆಸ್ ಎ ಟೀಮ್, ವಿ ಕ್ಯಾನ್ ಬೀಟ್ ದೆಮ್ ಅಂದ್ಬಿಟ್ಟು
ಒಂಥರ ಎಲ್ರಿಗೂ ಹುರಿಸ್ತಿದ್ರು ಸೀನಿಯರ್ ಪ್ಲೇಯರ್ಸ್. ಸರ್ 40 ವರ್ಷಗಳೇ ಬೇಕಾಯಿತು ಕರ್ನಾಟಕಕ್ಕೆ ಮೊದಲ ರಣಜಿ ಟ್ರೋಫಿ ಗೆಲ್ಲಲು. ಆ ಗೆದ್ದ ಕ್ಷಣಗಳು ಅಂದ್ರೆ ಏನ್ ಅನಿಸಿತು ನಿಮ್ಗೆ ಆ ಸಂದರ್ಭದಲ್ಲಿ, ಆ ಮ್ಯಾಜಿಕ್ ಮೂಮೆಂಟ್ಸ್ ಅನ್ನು ನೀವು ಹೇಳ್ಬೋದಾ? ಏನಂದ್ರೆ ನಮ್ಮ ಕರ್ನಾಟಕ ಕ್ರಿಕೆಟ್ ತಗೊಂಡೋಗಿದ್ದು ಫಸ್ಟ್ ವಿ ಸುಬ್ರಹ್ಮಣ್ಯಂ, ಅದಾದ್ಮೇಲೆ ಗೆಲ್ಸಿದ್ದು ರಣಜಿ ಟ್ರೋಫಿ ಪ್ರಸನ್ನ ಚಂದ್ರಶೇಖರ್ ಮತ್ತೆ ವಿಶ್ವನಾಥ್, ಬ್ರಿಜೇಶ್ ಪಟೇಲ್ ಮತ್ತೆ ಕಿರ್ಮಾನಿ. ಒಂಥರ ಹೆಲ್ಪ್ ಆಯ್ತು, ಯಾಕಂದ್ರೆ ಆವಾಗ ಮಾಡಿದ್ದು ವಿ ಸುಬ್ರಹ್ಮಣ್ಯಂ ತಗೊಂಡೋಗಿದ್ದು, ಇಟ್ ವಾಸ್ ಹೆಲ್ಪ್ಫುಲ್. ಫೈನಲ್ ಪಂದ್ಯದಲ್ಲಿ ಜಯಪ್ರಕಾಶ್ ಅವರು ನೀವು ಅದ್ಭುತ ಬ್ಯಾಟಿಂಗ್ ಮಾಡಿದ್ರಿ, ಎರಡರಲ್ಲೂ ಅರ್ಧಶತಕ ಬಾರಿಸಿದ್ದು, ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ. ಸೊ ಅದು ಕೂಡ ಕರ್ನಾಟಕ ಟ್ರೋಫಿ ಗೆಲ್ಲಲು ಬಹಳ ಸಹಾಯಕವಾಯಿತು. ನೀವು 64 ರನ್ ಬಾರಿಸಿದ್ರಿ, ಮತ್ತೊಂದು ಕಡೆ 55. ಆವಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಒಂದು ಅನುಭವ ಇತ್ತು? ನಮಗೆ ಸಿ ನಾಗರಾಜು ಒಂದು ವರ್ಷ ಹಿಂದೆ ಮೆಡ್ರಾಸಲ್ಲಿ ನನ್ಗೆ ಹೇಳಿದ್ರು, ಅದು ನೋಡೋ ಅವರಿಬ್ರು ಇಲ್ಲದೆ ನೀವು ಆಡ್ಬೇಕು, ವಿಶ್ವನಾಥ್ ಮತ್ತೆ ಬ್ರಿಜೇಶ್ ಪಟೇಲ್ ಅವರಿಬ್ರು ಇಲ್ಲದೆ ನೀವು ಆಡ್ಬೇಕು, ನೀವು ಆಡಿದ್ರೆ ಅವಾಗ ಕರ್ನಾಟಕ ಫುಲ್ ಟೀಮ್ ಆಗುತ್ತೆ, ಇಲ್ಲದ್ರೆ ನಿಮ್ಮ ಪ್ಲಸ್ 50 ರನ್ಸ್ 60 ರನ್ಸ್. ಬ್ರಿಜೇಶ್ ಪಟೇಲ್ ಆಲ್ಸೋ ಪ್ಲೇಡ್ ರಣಜಿ ಟ್ರೋಫಿ ಅನ್ನಂಗಾಗುತ್ತೆ ಅಷ್ಟೇ. ಈ ಮಾತು ನಿಮ್ಮ ಮನಸ್ಸಲ್ಲಿ ಇತ್ತ? ಯಾಕಂತಂದ್ರೆ GR ವಿಶ್ವನಾಥ್ ಹಾಗೂ ಬ್ರಿಜೇಶ್ ಪಟೇಲ್ ಅಲ್ಲಿ ಏನು ರನ್ ಮಾಡದೆ ಔಟ್ ಆದದ್ದು ಅಂತ ಕಾಣುತ್ತೆ ಫೈನಲ್ ಪಂದ್ಯದಲ್ಲಿ. ಯಾಕಂದ್ರೆ ನಮ್ಮ ಹಿಂದಿನ ವಿಚಾರ ತಗೊಂಡ್ರೆ ಇವಾಗ ವಿಶ್ವನಾಥ್ ಮತ್ತೆ 162 ಬಾಂಬೆ, ಅವರು ಬ್ರಿಜೇಶ್ ಪಟೇಲ್ 106. ಇಬ್ರು ಈ ಮುಂಬೈ ತಂಡಕ್ಕೆ ಸಿಂಹ ಸ್ವಪ್ನ ಆಗಿದ್ದರು ಅಂತ ಹೇಳ್ತಾರೆ. ಅವರು ಸಿಂಹ ಸ್ವಪ್ನ ಆಗಿದ್ರು ಡೆಫಿನೆಟ್. ಬಟ್ ಏನಂದ್ರೆ ನಾವು ಸಿಂಹ ಸ್ವಪ್ನ ಆಗ್ಬೇಕು, ಅವ್ರಿಗೆ ಸೆಕೆಂಡ್ ಲೈನು ಆಗ್ಬೇಕು ಅಂತ ಹೇಳ್ತಾ ಇದ್ರು ನಾಗರಾಜು. ಅದು ನಿಮ್ಮ ಮನಸ್ಸಲ್ಲಿತ್ತು? ಮನಸ್ಸಲ್ಲಿತ್ತು. ಸೊ ವೆನ್ ಬೋತ್ ಬ್ರಿಜೇಶ್ ಪಟೇಲ್ ವಿಶ್ವನಾಥ್ ಫೇಲ್ ಟು ಸ್ಕೋರ್ ಎನಿ ರನ್ಸ್ ಇನ್ ದ ಫೈನಲ್, ಸೊ ಬಹುಶಃ ಇಂಥ ಈ ಇನ್ಸ್ಪಿರೇಷನ್ ತಲೆಯಲ್ಲಿ ಇಟ್ಕೊಂಡು ನೀವು ಆಡಿದ್ದು ಅಂತ ಕಾಣುತ್ತೆ. ಬಟ್ ಅವ್ರಿಗೂ ಸ್ವಲ್ಪ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಆಮೇಲೆ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಯಾಕಂದರೆ ದಿನ ಆದಂಗೆ ನಮಗೂ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇತ್ತು. ಆವಾಗ ಅವರಿಬ್ಬರು ಫೇಲ್ ಆದ್ರೂ ಹೇಳ್ತಾ ಇದ್ರು, ಪರವಾಗಿಲ್ಲ ಕಣೋ, ಜೈ ಇದ್ದಾನೆ, ಸುಧಾ ಇದ್ದಾನೆ, ವಿಜಯ್ ಕೃಷ್ಣ ಇದ್ದಾನೆ, ಕಿರ್ಮಾನಿ ಇದ್ದಾನೆ, ಓಕೆ they will drag, let them play. What, every match we can't play, let them also take some responsibilities on their shoulder. ಅದು ನಮಗೆ ನಿಮಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು ಅಲ್ಲಿ, ಅಲ್ಲ ಟೀಮ್ ಅಲ್ಲಿ. ಯಾವಾಗಲೂ ಸ್ಟಾರ್ ಬ್ಯಾಟ್ಸ್ಮನ್ ಗೆ ಯಾವಾಗಲೂ ಒಂದು ಪ್ರಾಮುಖ್ಯತೆ, ಬಟ್ ಇಲ್ಲಿ ಎಲ್ಲರಿಗೂ ನೀವು ಮಾಡಬೇಕು, ನೀವು ಆಡಬೇಕು ಆಸ್ ಎ ಟೀಮ್ ಎನ್ನುವಂತ ಒಂದು ಟೀಮ್ ಸ್ಪಿರಿಟ್ ಇಸ್ ಮುಖ್ಯ ಅಂತ ಅನಿಸಿತು. ಬಟ್ ವಿ ಪ್ರೂವ್ಡ್, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಅಲ್ಲ, ನಿಮ್ಮ ಮೇಲೆ ಇಟ್ಟ ಭರವಸೆಯನ್ನು ನೀವು ಹುಸಿ ಮಾಡಲಿಲ್ಲ, ಅದೇ ಮುಖ್ಯ. ಅದೇ ಐದರ್ ನಾಟ್ ಓನ್ಲಿ ಸ್ಕೋರಿಂಗ್ ರನ್ಸ್, taking brilliant catches. Jayaprakash taking a good break, Vijay Krishna taking a good break in the bowling. ಈ ಥರ ಮಾಡಿ ಎಂಟೈರ್ ಒಂದು ಇಟ್ಸ್ ನಥಿಂಗ್ ಬಟ್ ಎ ಟೀಮ್ ವರ್ಕ್. ಸೊ ಅವ್ರು ಏನು ಕಾನ್ಫಿಡೆನ್ಸ್ ನಮ್ಮ ಮೇಲೆ ಇಟ್ಟಿದ್ರು, ವಿ ಪ್ರೂವ್ ದಟ್. ಸರ್, ಜಯ ವಿಜಯ ಜೊತೆ ಆಟ ಅಂತ ಹೇಳಿ ನೀವು ಮತ್ತೆ ವಿಜಯ್ ಕೃಷ್ಣ ಚೆನ್ನಾಗಿ ಆಡಿದ್ರಿ. ಫೈನಲ್ ನಲ್ಲಿ ನೀವು ಮತ್ತೆ ಸೈಯದ್ ಕಿರ್ಮಾನಿ ಒಳ್ಳೆಯ ಒಂದು ಆಟ ಆಡಿ ಅಲ್ಲಿ ಟೀಮ್ಗೆ ಒಂದು ಒಳ್ಳೆಯ ಫೌಂಡೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ನಮಗೆ ಜಯ ವಿಜಯ ಜೊತೆ ಆಟ ಅಂತ ಬಂದಿದ್ದು ಫೈನಲ್ಸ್ ಅಲ್ಲೇ. ಹೌದು, ಫೈನಲ್ಸ್ ಅಲ್ಲೇ ಬಂದಿದ್ದು. ಅದು ಹೆಡ್ಲೈನ್ಸ್ ಹೆಂಗೆ ಹಾಕ್ಬೇಕು ಅಂತ ಸೂರಿ ಮಾಡಿದ್ದು. ಪ್ರಜಾವಾಣಿ ಸೂರಿ ನಮ್ಮ ಜೊತೆಗೆ ಬರೋರು, ಅವಾಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಒಟ್ಟಿಗೆ ಮಾಡೋದು, ಈ ಥರ ಟ್ರೈನಲ್ಲಿ ಎಲ್ಲ ಕಡೆ ಒಟ್ಟಿಗೆ ಇರ್ತದೋ. ಅದರಿಂದ ಅದು ಜಯ ವಿಜಯರ ಜೊತೆ ಆಟ. ಸೈಯದ್ ಕಿರ್ಮಾನಿ ಆಲ್ಸೋ ಪ್ಲೇಡ್ ಸೈಯದ್ ಕುಮಾರಿ, ವಿಜಯ್ ಕುಮಾರ್, ವಿಜಯ್ ಕೃಷ್ಣ ಎಲ್ಲ ಆಡಿದ್ರು, ಎಕ್ಸೆಪ್ಟ್ ಬ್ರಿಜೇಶ್ ಮತ್ತೆ ವಿಶ್ವನಾಥ್ ಬಿಟ್ರೆ ಮಿಕ್ದವರೆಲ್ಲ ಆಡಿದ್ರು ಕಂಪ್ಲೀಟ್. ಸೊ ಯಾವ ಹಂತದಲ್ಲಿ ಟ್ರೋಫಿ ನಮ್ಮದೇ ಎನ್ನುವ ಒಂದು ಭಾವನೆ ನಿಮ್ಮ ತಂಡದಲ್ಲಿ ಬಂತು, ಹೇಳ್ತೀರಾ ಸುಧಾಕರ್? ನಾವು ಫಸ್ಟ್ ಇನ್ನಿಂಗ್ಸ್ ಒಳ್ಳೆ ಲೀಡ್ ತೊಗೊಂಡ್ಬಿಟ್ವಿ, 100 ರನ್ ಲೀಡ್ ತೊಗೊಂಡ್ವಿ. ಮತ್ತೆ ಸೆಕೆಂಡ್ ಇನ್ನಿಂಗ್ಸು ಅಷ್ಟೇ ಒಳ್ಳೆ ಅಡಿಪಾಯ ಹಾಕಿದ್ವಿ. ಆಮೇಲೆ ಅವರು ಬ್ಯಾಟಿಂಗ್ ಶುರು ಮಾಡಿದಾಗ ಅವರು ನಮಗೆ ಇಂಪಾರ್ಟೆಂಟ್ ವಿಕೆಟು ಲಕ್ಷ್ಮಣ್ ಸಿಂಗ್, ಪಾರ್ಥಸಾರಥಿ ಶರ್ಮಾ, ಹನುಮಂತ್ ಸಿಂಗ್, ಈ ಯಾವಾಗ ಈ 3 ವಿಕೆಟ್ ನಾವು ತಗೊಂಡ್ರು ನಮ್ಮ ಬೌಲರ್ಗಳು, ಅವಾಗ ಒಂಥರ ವಿಕ್ಟರಿ ಇಸ್ ವಿತಿನ್ ಅವರ್ ಇದು ಅಂತ ತಿಳ್ಕೊಂಡ್ವಿ. ಸೊ 127ಕ್ಕೆ ಅವರನ್ನು ಬಂಡಲ್ ಔಟ್ ಮಾಡಿದ್ರಲ್ಲ ಸೆಕೆಂಡ್ ಇನ್ನಿಂಗ್ಸ್. ಸೊ ಒನ್ಸ್ ಅಗೇನ್ ಇಟ್ ಶೋಡ್ ದಟ್ ಸ್ಪಿನ್ನಿಂಗ್ ಅಥವಾ ಬೌಲಿಂಗ್ ಅಲ್ಲಿ ಕರ್ನಾಟಕ ತಂಡಕ್ಕಿದ್ದ ಒಂದು ಸ್ಟ್ರೆಂತ್. ಅದರಲ್ಲಿ ಏನಾಯ್ತಂದ್ರೆ ವಿಜಯ್ ಕುಮಾರ್ 4 ವಿಕೆಟ್ ತಗೊಂಡ್ರು, ನಾನು 1 ವಿಕೆಟ್ ತಗೊಂಡ್ರೆ. ಅದು ಲಕ್ಷ್ಮಣ್ ಸಿಂಗ್ LBW ನನಗೆ, ಬಟ್ ವಿಜಯ್ ಕುಮಾರ್ 4 ವಿಕೆಟ್ ತಗೊಂಡ್ರು.
ಅದು ಹೆಲ್ಪ್ ಆಯ್ತು. ಪ್ರಸನ್ನ ಸೊ ಈ ಚಂದ್ರಶೇಖರ್ ಗೆಲುವಿನ ಸ್ವರ್ಣ ಕ್ಷಣಗಳು ಈಗಲೂ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿದು ಉಳಿದಿದೆ ಅಂತ ಕಾಣುತ್ತೆ. ಬಹುಶಃ ಈಗ ನಿಮಗೆಲ್ಲ ಕರೆದು ಈ ಸ್ವರ್ಣ ಸಂಭ್ರಮದಲ್ಲಿ ನಿಮ್ಮನ್ನು ಸನ್ಮಾನಿಸಲಾಗುತ್ತೆ. ಆ ಕ್ಷಣಗಳನ್ನು ಮೆಲುಕು ಹಾಕಲು ಇದು ಒಂದು ಒಳ್ಳೆಯ ಸಮಯ ಅಂತ ಕಾಣುತ್ತೆ. ಬಹುಶಃ ಈ ನಡುವೆ ಅಂದ್ರೆ ನಿಮ್ಗೆ ಆವಾಗ ಮೊದಲನೇ ಬಾರಿ ಗೆಲುವು ಸಾಧಿಸಿದಾಗ ಇದರ ಮಹತ್ವ ತಿಳಿದಿತ್ತ? ಇದು ಬಹಳ ಒಂದು ಇಟ್ಸ್ ಗೋಯಿಂಗ್ ಟು ಬಿ ರಿಜಿಸ್ಟರ್ಡ್ ಇನ್ ದ ಅನಲ್ಸ್ ಆಫ್ ಹಿಸ್ಟ್ರಿ ಅಂತೇಳಿ. ಇಲ್ಲ, ಯಾವಾಗಂದ್ರೆ ನಮ್ಮ ಕರ್ನಾಟಕ ಮೈಸೂರು ಮುಂಚೆ ಮೈಸೂರು ಇತ್ತು, ಅದು ರೀನೇಮ್ ಆದಷ್ಟೇ ಅಲ್ವಾ? 73 ನವೆಂಬರ್ 1 ನವೆಂಬರ್ 1 ಅದು ರೀನೇಮ್ ಮೈಸೂರು ಇದ್ದದ್ದು ಕರ್ನಾಟಕ ಆಯ್ತು. ಅದು ಕರ್ನಾಟಕ ಆದ ವರ್ಷನೇ ನಾವು ಗೆದ್ವಿ. ಸೊ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕುಡ್ ಗಿವ್ ಟು ಕರ್ನಾಟಕ. ಹೌದು. ಸರಿ, ಈಗ ಇದು ಗೆಲುವು ಸಾಧಿಸಿದ್ದು ಒಂದು ಕಡೆ ಆದರೆ ಆ ಗೆಲುವಿನ ಪುನರಾವರ್ತನೆ ಆದದ್ದು ಮತ್ತೆ ಆ 3 ಗೆಲುವಿನಲ್ಲೂ ನೀವಿಬ್ರು ಇದ್ರು ಎನ್ನುವಂಥದ್ದು ಇನ್ನೊಂದು ವಿಶೇಷ. ಸರಿ, ಇದು ಈಗ ಗೆಲುವು ಬಿಟ್ಟು ಈಗ ಎಲ್ಲ ನಾವು ನೋಡ್ತಾ ಇದ್ದೇವೆ, ಒಂದು ಕ್ರಿಕೆಟ್ ಮ್ಯಾಚ್ಗೆ ಒಂದೇ ದಿನದಲ್ಲಿ ಒಂದು ಎಲ್ಲೆಲ್ಲ ಹೋಗ್ಬೋದು. ಆದರೆ ನೀವು ಆವಾಗ ನಿಮಗೆ ಟ್ರೈನಲ್ಲಿ ಒಂದು ರಿಸರ್ವೇಶನ್ ಸಿಗ್ತಿರ್ಲಿಲ್ಲ, ಸೆಕೆಂಡ್ ಕ್ಲಾಸಲ್ಲಿ ಪ್ರಯಾಣ ಮಾಡಿ ಹೋಗ್ಬೇಕಿತ್ತು. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಸೆಕೆಂಡ್ ಕ್ಲಾಸಲ್ಲಿ ಪ್ರಯಾಣ ಮಾಡೋದೇ ಒಂಥರ ಸಾಹಸದ ವಿಷಯ, ದೊಡ್ಡ ಸಾಹಸ ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ಹೋಗಿದ್ದು ಒಂದ್ಸಲಿ ಕಾರ್ ಒಳಗೆ ಹೋಗಿದ್ದು. ಕಾರಲ್ಲಿ ಹೈದರಾಬಾದ್ಗೆ. ಅದು ಕಾರು ಬ್ರಿಜೇಶ್ ಪಟೇಲ್ ಅವ್ರ ಪಟೇಲ್ ಚಿಕ್ಕಪ್ಪ ದೊಡ್ಡಪ್ಪ ಅವರು ಎಲ್ಲ ಕಾರು. ನಮ್ದೊಂದು ಕಾರು ಇತ್ತು, ಅದು ತಗೊಂಡು ಹೋಗಿ ಅಲ್ಲಿ ಮ್ಯಾಚ್ ಆಡಿ ಮತ್ತೆ ವಾಪಸ್ ಬಂದು. ಬಹಳ ಸ್ಟ್ರೇನಿಯಸ್. ಅವಾಗ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಅವಾಗ ಹುಮ್ಮಸ್ಸು ಪ್ಲಸ್ ಏಜ್ ಇತ್ತಲ್ಲ, ಅದಲ್ಲಿ ಹೋಗ್ಬಿಡ್ತಾ ಇದ್ದೋ, ವಾಪಸ್ ಬಂದ್ಬಿಡ್ತಾ. ಅಂದ್ರೆ ಯೌವನದ ತುದಿಯಲ್ಲಿದ್ರಲ್ಲ ನೀವಲ್ಲ. ಅದಲ್ಲಿ ಡ್ರೈವ್ ಮಾಡಿದ್ದು ಬ್ರಿಜೇಶ್ ಪಟೇಲ್ ಒಂದ್ ಕಾರು, ನಾನೊಂದ್ ಕಾರು. ಅದಲ್ಲಿ ಇಬ್ರು ಡ್ರೈವ್ ಮಾಡ್ದು. ಇಬ್ರು ಡ್ರೈವ್ ಮಾಡಿ ಹೋಗ್ಬಿಟ್ಟು ವಾಪಸ್ ಬಂದಾಗ ಅದು ಹಿಸ್ಟಾರಿಕಲ್ ವಿನ್. ಅಲ್ಲಿ ಮ್ಯಾಚ್ ಗೆದ್ದು. ಅದು ಯೂಶಲಿ ತಮಿಳ್ನಾಡು, ಹೈದರಾಬಾದ್ ಮತ್ತೆ ಕರ್ನಾಟಕ ಟ್ರಯಾಂಗ್ಯುಲರ್ ಫೈಟ್. ಯಾವಾಗಲೂ ಟ್ರಯಾಂಗ್ಯುಲರ್ ಫೈಟ್. ಇವಾಗ ನಾವು ಹೈದರಾಬಾದ್ ಹೊಡೆದ್ರೆ ಅವರು ಹೈದರಾಬಾದು ತಮಿಳ್ನಾಡು ಹೊಡೆದ್ರೆ, ಬಟ್ ನಾವು ತಮಿಳ್ನಾಡು ಮೇಲೆ ಸೋಲ್ತಾ ಇದ್ದು. ಈ ಬಾರಿ ಏನಾದರೂ ಕರ್ನಾಟಕ ರಂಜಿ ಟ್ರೋಫಿ ಗೆದ್ದಿದ್ರೆ ಈ ಸುವರ್ಣ ಸಂಭ್ರಮಕ್ಕೆ ಮತ್ತೊಂದು ಕಿರೀಟ ಬಿಟ್ಟಂತೆ ಆಗ್ತಿತ್ತು ಅಲ್ಲ? ಹೌದು, ಅನ್ಫಾರ್ಚುನೇಟ್ಲಿ ಏನ್ ಮಾಡೋದು, ಆಗ್ಲಿಲ್ಲ. ಅದು ಸರಿ, ವಿನ್ ಆದ ನಂತರ ಹಿಂದೆ ಬರುವಾಗ ಸೆಕೆಂಡ್ ಕ್ಲಾಸ್ ಅಲ್ಲಿ ಹೋದ್ರಿ. ಅವತ್ತು ಫಸ್ಟ್ ಟೈಮ್ ನಾವು ಫ್ಲೈಟ್ ಅಲ್ಲಿ ಹೋದ್ವಿ. ಯಾಕಂದ್ರೆ ನಮ್ಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಫ್ಲೈಟ್ ಮಾಡಿಸ್ಬಿಟ್ಟು ಫ್ಲೈಟ್ ಟಿಕೆಟ್ ಮಾಡಿ ಫ್ಲೈಟ್ ಅಲ್ಲಿ ಹೋದ್ವಿ. ಬರ್ತಾ ಮಾತ್ರ ನಾವು ಟ್ರೈನಲ್ಲಿ ಬಂದ್ವಿ. ಅವಾಗ ರಿಸರ್ವ್ ಆಗಿರಲಿಲ್ಲ. ಆಮೇಲೆ ಒಂದು ಸ್ಪೆಷಲ್ ಭೋಗಿಯಾಗಿ ಡೆಲ್ಲಿಗೆ ಹೋಗಿ, ಡೆಲ್ಲಿಯಲ್ಲಿ ಇನ್ನೊಂದು ಸ್ಪೆಷಲ್ ಭೋಗಿಯಾಗಿ ಬೆಂಗಳೂರಿಗೆ ಡೈರೆಕ್ಟ್ ಇಲ್ಲ, ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. 3 ದಿನ ತಗೊಂಡ್ವಿ ಅಷ್ಟೇ. ಹೌದು, ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಅಂದ್ರೆ ವಿನ್ ಆದ ನಂತರ ಮಾತಾಡ್ಬೇಕಾದ್ರೂ 3 ದಿವಸ ಆಯ್ತು ಅಂತ ಹೇಳ್ತೀವಿ. 3 ದಿವಸ ಆಯ್ತು. ನಾವು ಕುಟುಂಬ ಎಲ್ಲ ಬಂದಿದ್ರು ರೈಲ್ವೆ ಸ್ಟೇಷನ್ಗೆ, ಮೀಟ್ ಮಾಡಕ್ ಆಗ್ಲಿಲ್ಲ. ಅಷ್ಟೇ ಜನ ಇದ್ರು. ಬ್ಯಾಂಡ್ ತಗೊಂಡ್ಬಂದಿದ್ರು. ಅಲ್ಲಿಂದ ನಮ್ಗೆ ಪ್ರೊಸಿಷನ್ ಅಸೋಸಿಯೇಷನ್ಗೆ ಒಂದರ ಅದೆಲ್ಲ ಘಟನೆಗಳೆಲ್ಲ ಮರೆಯೋಕ್ಕಾಗೋದಿಲ್ಲ ನಾವು. ಮಾರ್ಚ್ 27ರಂದು ನೀವು ಗೆದ್ದ ಕ್ಷಣಗಳು, ಅದು ಕೂಡ ರಾಜಸ್ಥಾನದ ಗ್ರೌಂಡಲ್ಲಿ. ಅಲ್ಲಿಯ ವಿಕೆಟ್ ಹೇಗಿತ್ತು ಸರ್? ಅಂದರೆ ಹೆಚ್ಚಾಗಿ ಹೇಳ್ತಾರೆ, ಒಂದು ಕ್ರಿಕೆಟ್ ಮ್ಯಾಚ್ ವಿನ್ ಆಗಬೇಕಾದ್ರೆ ತಮಗೆ ಬೇಕಾದಾಗೆ ಪಿಚ್ ಮಾಡ್ತಾರೆ ಅಂತ, ತಯಾರು ಮಾಡ್ತಾರೆ ಅಂತೇಳಿ. ಅಂದರೆ ಯಾರೊಬ್ಬರು ಕ್ಯೂರೇಟರ್ ಬಗ್ಗೆ ಮಾತಾಡುವಾಗ ಅವ್ರು ಹೇಳ್ತಾರೆ ಪಿಚ್ ಹಾಗೆ ಬದಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಈ ಪಿಚ್ ಬಗ್ಗೆ ಇಲ್ವಾ ಕೆಲವು ಅನುಮಾನಗಳ ಬಗ್ಗೆ ತಾವು ಹೇಳಬೇಕು. ಅಲ್ಲ, ಆ್ಯಕ್ಚುಲಿ ಪಿಚ್ಚು ಇರಲಿಲ್ಲ. ಯಾಕಂದರೆ ಅವರು ಹೈದರಾಬಾದ್ ಮೇಲೆ ಆಡ್ತಾ ಇದ್ರು, ನಾವು ಬಾಂಬೆ ಮೇಲೆ ಆಡ್ತಾ ಇದ್ವಿ ಸೆಮಿಫೈನಲ್ಸ್. ಸೊ ಅವ್ರೇನು ಮಾಡಿದ್ರು, ಹೈದರಾಬಾದ್ ಗೆದ್ರೆ ಬಾಂಬೆ ಆ ಕಡೆ ಬಂದರೆ ಅವರು ಬಾಂಬೆಗೆ ಹೋಗಿ ಆಡಬೇಕಾಯಿತು. ಸೊ ಆ ಥರದಲ್ಲಿ ಅವರು ಹೈದರಾಬಾದ್ಗೆ ಬೀಟ್ ಮಾಡಿದ್ವಿ. ನಾವು ಹೋದಾಗ ಅದು 1 ವರ್ಷ ನಾವು ಹೋಗಬೇಕು, 1 ವರ್ಷ ಅವ್ರು ಬರಬೇಕು, ಈ ಥರ ಇದೆ BCCI ಇದರಲ್ಲಿ ರೂಲ್ಸ್ ಅಲ್ಲಿ. ಸೊ ಅದರಿಂದ ಅವ್ರು ಗೆದ್ದಿದ್ದರಿಂದ ನಾವು ರಾಜಸ್ಥಾನ್ಗೆ ಹೋಗ್ಬೇಕಾದ್ ಬಂತು. ಅವಾಗ ಸಮಯ ಬಹಳ ಕಡಿಮೆ ಇತ್ತು, 4-5 ದಿನ ಇತ್ತು ಅಷ್ಟೇ ಸಮಯ. ಸೊ ಆ ಸಮಯದಲ್ಲಿ ಅವರು ವಿಕೆಟ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಜಯಪ್ರಕಾಶ್ ಹೇಳಿತ್ತಲ್ಲ, ಅದು ಆಲ್ ಪರ್ಪಸ್ ಗ್ರೌಂಡ್. ಅದು ಕ್ರಿಕೆಟ್ ಸ್ಟೇಡಿಯಂ ಅದು ಮಲ್ಟಿಪರ್ಪಸ್ ಸ್ಟೇಡಿಯಂ. ಅದು ಅಲ್ಲಿ ಎಲ್ಲ ಆಡೋರು, ಅಥ್ಲೆಟಿಕ್ಸ್, ಫುಟ್ಬಾಲ್, ಹಾಕಿ ಎಲ್ಲ ಆಡೋರು. ಅವರಿಗೆ ಪಿಚ್ ಪ್ರಿಪೇರ್ ಮಾಡ್ಲಿಕ್ಕೆ ಸಮಯ ಇರಲಿಲ್ಲ. ಸೊ ಡಿಸ್ಪೈಟ್ ನೋಯಿಂಗ್ ದಟ್ ಈಗ ಫೈನಲ್ ಮ್ಯಾಚ್ಗೆ ನೀವು ಸೆಮಿಫೈನಲ್ ವಿನ್ ಆದ ನಂತರ ಜಾಸ್ತಿ ಸಮಯ ಕೂಡ ಇರಲಿಲ್ಲ ಅಂತ ಹೇಳಿದ್ರೆ ಅದು ಒಂದು ಕಾರಣ. ಅದೊಂದು ಕಾರಣ. ಪ್ಲಸ್ ಇಲ್ಲಿಂದ ನಮ್ಮ ಟ್ರೈನಲ್ಲಿ ಬೇರೆ ಕಂಪಾರ್ಟ್ಮೆಂಟ್ ಇದು ಬರ್ತಾ ಇದ್ರು. ಅವರು ಸುರೇಶ್ ಒಬ್ರು ಬದುಕಿದ್ದಾರೆ ಇವಾಗ. ರಾಮ್ ನರಸಿಂಹ, ರಾಜಾರಾವ್, ಕುಮಾರಿ, ಶಂಕರ್ ರಾವ್ ಮತ್ತೆ ಎಲ್ಲ ಬಂದಿದ್ರು.
ಅವರು ಎಲ್ಲ ಬಂದು ರಾತ್ರಿ ಎಲ್ಲ ಕೂತ್ಕೊಂಡು ಅಲ್ಲಿ ಈ ತರ ಪಿಕ್ಚರ್ ಚೇಂಜ್ ಮಾಡ್ತಾರೆ. ವಿಕೆಟ್ ಏನಾದ್ರು ಮಾಡ್ತಾರಾ, ವಿಕೆಟ್ ಏನೋ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಅಂದ್ರೆ ಗ್ರೌಂಡೇ ಕಾಯ್ತದಂತ ಅಲ್ಲೇ ಮಲಗಿ ಅಲ್ಲೇ ಉಳ್ಕೊಂಡಿದ್ರು ಅಂತ ಹೇಳಿ. So ನಿಜವಾಗಿ ಅದು ಆ ತರ ಪಿಚ್ ಚೇಂಜ್ ಮಾಡ್ಲಿಕ್ಕೆ ಆಗುದಾ ಸರ್? ಮಾಡ್ಲಿಕ್ಕಲ್ಲ, ದೇ ಕ್ಯಾನ್ ಡೂ ಸಮ್ ಇದು ವಿಕೆಟ್ ಸ್ವಲ್ಪ ಕೆತ್ತೋದು ಏನಾದ್ರು ಮಾಡೋದು, ಆ ತರ ಕೆಲಸ ಏನಾದ್ರು ಮಾಡಬಹುದು ಅಂದ್ಬಿಟ್ಟು ಅವ್ರು ಒನ್ಸ್ ಮ್ಯಾಚ್ ಆದ್ಮೇಲೆ ಕವರ್ ಮಾಡ್ಬಿಡ್ತಾರೆ. ಸೊ ಕವರ್ ಮಾಡಿದ್ಮೇಲೆ ಇವರು ಪೆವಿಲಿಯನ್ ಹತ್ರ ಅಲ್ಲೇ ಅವರು ರಾತ್ರಿ ಎಲ್ಲ ಮಾತಾಡ್ಕೊಂಡು ಇಬ್ಬಿಬ್ಬರು ಮಲಗೋದು, ಇಬ್ಬರು ಹೇಳೋದು, ಈ ತರ ಇದು ಮಾಡ್ಕೊಂಡು ವಿಕೆಟ್ ಹತ್ರ ನೋಡ್ತಾನೆ ಇರೋದು, ಯಾರಾದ್ರೂ ಬರ್ತಾರ ಏನಾದ್ರು ಸ್ಟೇಡಿಯಂ ಒಳಗೆ ನಿಲ್ಲಿಕ್ಕೆ ಬಿಡ್ತಿದ್ರಲ್ಲ. ಅವಾಗ ಓಪನ್ ಗ್ರೌಂಡ್ ಇತ್ತಲ್ಲ, ಓಪನ್ ಗ್ರೌಂಡ್ ಎಲ್ಲ ಯಾರು ಬೇಕಾದ್ರೂ ಬರ್ಬೋದಿತ್ತು. ಅದೊಂದೇ ನಮ್ಗೆ ಹೆದರಿಕೆ ಇದ್ದಿತ್ತು. ಇವಾಗ ನಾವು ನೋಡ್ತಾ ಇದ್ದೇವೆ ಕ್ರಿಕೆಟ್ ಅಲ್ಲಿ ಬಹಳ ಬೆಳವಣಿಗೆ ಆಗಿದೆ, ಟೆಕ್ನಾಲಜಿ ಇದೆ. ಅದೇ ರೀತಿ ಈಗ ಫಿಸಿಯೋ ಇರ್ತಾರೆ, ಸೈಕಾಲಜಿಸ್ಟ್ ಎಲ್ಲ ಇರ್ತಾರೆ. ನಿಮಗೆ ನಿಮ್ಮ ಕಾಲದಲ್ಲಿ ಈ ಎಲ್ಲ ಸವಲತ್ತುಗಳು ಇದ್ವಾ, ಅಥವಾ ನಿಮ್ಮ ಕಿಟ್ ಅನ್ನು ನೀವೇ ತರಬೇಕಿತ್ತ, ಅಥವಾ ನಿಮ್ಗೆ ಯಾವ ರೀತಿಯ ಇನ್ಸೆಂಟಿವ್ಸ್ ಅಂದ್ರೆ ಪೇಮೆಂಟ್ ಏನಾದ್ರು ಇತ್ತು? ಯು ಏಬಲ್ ಟು ಹ್ಯಾವ್ ಅ ನಾರ್ಮಲ್ ಲೈಫ್? ಇಲ್ಲ, ನಮ್ಮ ಇದರಲ್ಲಿ ಏನಿರ್ತಾರಿಲ್ಲ. ಬಟ್ ಏನಾದ್ರು ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟವ್ರು, ಈ ಥರ ರೆಸ್ಪಾನ್ಸಿಬಿಲಿಟಿ ನಾವೇ ಅರ್ಥ ಮಾಡ್ಕೋಬೇಕು. ಟೀಮ್ ಮೀಟಿಂಗ್ ಆ ಥರ ಏನಿರ್ತಾರಿಲ್ಲ, ನಾವು ಅರ್ಥ ಮಾಡ್ಕೊಂಡು ಇರಬೇಕಾಯ್ತು. ನಾವು ಹೇಳ್ಬೇಕು ಅಂದರೆ ನಮಗೆ 10 ರೂಪಾಯಿಗೆ ನಾಕೌಟ್ಗೆ ಕ್ವಾಲಿಫೈ ಆಗಿದ್ದಕ್ಕೆ 10 ರೂಪಾಯಿ ಕೊಟ್ಟರು. 10 ರೂಪಾಯಿ ಫೀಸ್ ಅಷ್ಟೇ. ಅದು 10 ರೂಪಾಯಿ. ಮತ್ತೆ ಸೆಮಿಫೈನಲ್ ವಿನ್ ಆದಾಗ ಸೆಮಿಫೈನಲ್ಸ್ ಏನು, ಫೈನಲ್ ಗೆದ್ದಾಗ ನಮ್ಗೆ ಕಾರ್ಪೊರೇಷನ್ 500 ರೂಪಾಯಿ ಕೊಟ್ಟರು, KR ಮಿಲ್ಸ್ 500 ರೂಪಾಯಿ ಕೊಟ್ಟರು ಅಷ್ಟೇ ಒಬ್ಬೊಬ್ಬರಿಗೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ 1000 ರೂಪಾಯಿ ಕೊಟ್ಟರು, ಕರ್ನಾಟಕ ಗೌರ್ಮೆಂಟ್ 1000 ರೂಪಾಯಿ ಕೊಟ್ಟರು ಒಬ್ಬರು. ಆಮೇಲೆ ನಾವು ಸಿಂಡಿಕೇಟ್ ಬ್ಯಾಂಕ್ ಆಡ್ತಾ ಇದ್ವಿ. ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಇಂದ ನಮಗೆ 500 ರೂಪಾಯಿ ಒಂದು ಸರ್ಟಿಫಿಕೇಟ್ ಕೊಟ್ಟು, ಆಫ್ಟರ್ 3 years or 5 years ಇಟ್ ವಿಲ್ ಬಿ ಮೆಚ್ಯೂರ್ ದೈಸ್, ಅವಾಗ ನೀವು ಡ್ರಾ ಮಾಡ್ಬೋದು. ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಅವ್ರಿಗೆ ಮಾತ್ರ ಜೈ ಪ್ರಭು ಅಂತ ಇದ್ರು DGM, ಅವ್ರು ಇದೆಲ್ಲ ಮಾಡಿ ನಾವು ಸಿಂಡಿಕೇಟ್ ಬ್ಯಾಂಕಲ್ಲಿ ನಾನು, ಜಯಪ್ರಕಾಶ್, ವಿಜಯ್ ಕೃಷ್ಣ, ಸಿದ್ದರಾಮ, ನಾವೆಲ್ಲ ಒಂದು ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನೀವು ಒಂದು ರಾಷ್ಟ್ರ ಮಟ್ಟದ ಕ್ರಿಕೆಟರ್ ಆದ್ರಿಂದ ನಿಮ್ಗೆ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಕಿತ್ತು ಕೂಡ, ಬಿಕಾಸ್ ಆಫ್ ಪೋಸ್ಟ್ ಮನಿ ಕೋಟದಲ್ಲಿ. ದಿನ ತೆಗೆಯುವುದೇನು ಕಷ್ಟ ಆಗಿರ್ಲಿಲ್ಲ ನಿಮ್ಗೆ, ಬೇಕಾದಾಗ ರಜೆ ಎಲ್ಲ ಸಿಕ್ತಿತ್ತು. ಅವಾಗೆಲ್ಲ ನಾನು ಚೆನ್ನಾಗಿ ನಂಬಿಕೆ ಅಂದ್ರೆ ನನ್ನ ಮದುವೆ ಆದಾಗ ಅವರು ನಮ್ಮ ವೈಫ್ ಪದ್ಮಜ ಅಂತ ಅವಳು ಬಂದಿದ್ರು. ಅವರು ಜಯಪ್ರಭು ಬಂದು ಹೇಳಿದ್ರು ನನಗೆ, ನೋಡಪ್ಪ ನೀನು ಫೈನಲ್ಸು ಸೊಸಿಕ್ ಇಂಡಿಯನ್ ಮೇಲಿದೆ, ನೀವು ಗೆಲ್ಲಿಸ್ಬೇಕು, ನೀನು ಗೆಲ್ಸಿದ್ರೆ ನಿನಗೆ ಎಲ್ಲ ಕೊಡ್ತೀನಿ, ಊಟಿಗೆ ಹೋಗ್ತೀಯಾ, ಎಲ್ಲಿಗೆ ಹೋಗಿದ್ದೆ, ಈ ಥರದ ಒಂದು ಇನ್ಸೆಂಟಿವ್. ಸರ್, ಆವಾಗ ಫಿಸಿಕಲ್ ಫಿಟ್ನೆಸ್ ಇದಕ್ಕೆಲ್ಲ ಎಷ್ಟೊಂದು ಪ್ರಾಮುಖ್ಯತೆ ಇತ್ತ? ಅಂದ್ರೆ ಹೌ ಯು ಯೂಸ್ ಟು ಕೀಪ್ ಯುವರ್ ಸೆಲ್ಫ್ ಫಿಟ್? ಅಲ್ಲ, ದೇ ವಿಲ್ ಲೀವ್ ಇಸ್ ಅಲೋನ್. ಅದು ನಮ್ಗೆ ಸಂಬಂಧಪಟ್ಟಿದ್ದು, ನಾವೇ ಮಾಡ್ಕೊಳ್ಬೇಕು. ನೀವು ಹೇಳಿದ್ರಲ್ಲ, ನೋ ಫಿಸಿಯೋ, ನೋ ಮ್ಯಾಸಿಯರ್, ನೋ ಕೋಚ್, ಒಬ್ಬರೇ ಒಬ್ರು ನಮಗೆ ಮ್ಯಾನೇಜರ್ ಒಬ್ಬರೇ. ಅವರು ಸಿ ನಾಗರಾಜ್ ಬರ್ತಾ ಇದ್ರು ಅವಾಗ ಒಳ್ಳೆ ಮ್ಯಾಚ್ಗಳಿಗೆ. ಆಮೇಲೆ ಅದು ಫೈನಲ್ಸ್ ಗೆದ್ಮೇಲೆ ನಾಗರಾಜ್ ಅವರು ಗೆಲ್ಸ್ಬಿಟ್ನಪ್ಪ, ನನಗೆ ಸಾಕು, ನಾನು ಬರಲ್ಲ ಯಾವಾಗ ಮ್ಯಾನೇಜರ್ ಆಗಿ, ಬೇರೆಯವ್ರಿಗೆ ಕಳಿಸ್ತೀನಿ ಅಂತ. ಅಷ್ಟೇ, ನಮಗೆ ಒಬ್ಬರೇ ಇದ್ದಿದ್ದು, ಎಲ್ಲ ನಾವೇ ನೋಡ್ಕೋಬೇಕು. ಸರಿ, ಈಗ ನೀವು 1974 ಅಥವಾ ಮತ್ತೆ 3 ರಂಜಿ ಟ್ರೋಫಿಯಲ್ಲಿ ಗೆದ್ದದ್ದು ಈಗಿನ ಕ್ರಿಕೆಟರ್ಸ್ಗೆ, ಕ್ರಿಕೆಟ್ ದೈತ್ಯರಾದ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಅದು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ದಾರೆ. ಅದನ್ನು ಕೇಳುವಾಗ ಏನಂತ ಅನಿಸುತ್ತೆ? ಆವಾಗ ಏನಂದ್ರೆ ನನಗೆ ಏನಂತಂದ್ರೆ 3 ವರ್ಷ ರಂಜಿ ಟ್ರೋಫಿ ಗೆದ್ದೆ, ಬಟ್ 3 ವರ್ಷ ಅವ್ರು ಇರಬೇಕಾದ್ರೆ ನಾನು ಸೆಲೆಕ್ಟ್ ಆಗಿದೆ. ಆವಾಗ ನಮಗೆ ಸೆಲೆಕ್ಷನ್ ಪ್ರೋಸೆಸ್ ಯೂಸ್ ಆಗ್ತಾಯಿತ್ತು, ಬಟ್ ಆವಾಗ ಸೆಲೆಕ್ಟ್ ಆಗಿದೆ. ಅಂದರೆ ಕ್ರಿಕೆಟ್ ದೈತರಾದ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಅಂತವರು ಈಗ ಹೇಳ್ತಾ ಇದ್ದಾರೆ 1974 ಕರ್ನಾಟಕ ರಂಜಿ ಟ್ರೋಫಿ ವಿನ್ ಆದ್ದು ಎಲ್ರಿಗೂ ಒಂಥರ ನಮಗೆ ಇನ್ಸ್ಪಿರೇಷನ್ ನೀಡಿತು ಈಗಿನ ಕ್ರಿಕೆಟರ್ಸ್ಗೆ ಅಂತ ಹೇಳಿ. ಅದನ್ನು ಕೇಳುವಾಗ ಏನಂತ ಅನಿಸುತ್ತೆ ನಿಮಗೆ? ಅವಾಗ ಏನಂದ್ರೆ ನೋ ರಿಗ್ರೆಟ್ಸ್, ನಮಗೆ ನೋ ರಿಗ್ರೆಟ್ಸ್. ಬಟ್ ನಿಮ್ಮ ಎಫರ್ಟ್ಸ್ ಅನ್ನು ರೆಕಗ್ನೈಸ್ ಮಾಡ್ತಾ ಇದಾರಲ್ಲ ಸರ್, ಇಟ್ಸ್ ಅನ್ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೊಡ್ಡ ಜಯಪ್ರಕಾಶ್ ಹೋದ್ರೆ ರೋಡಲ್ಲಿ ಯಾವಾಗ ಜಯಪ್ರಕಾಶ್ ಹೋದ ನೋಡು ಕ್ರಿಕೆಟರ್ ಅವನು ಅಂತ, ಇವಾಗ ಜಯಪ್ರಕಾಶ್ ಹೋದ ಅಂತ ಇದ್ರೆ ಅದು ನಮ್ಗೆ ಬೇಕಾಗಿರೋದು. ಸರ್, ಹೇಗಿದೆ ನಿಮ್ಮಿಬ್ಬರ ಕ್ಯಾಮರಾಡರಿ? ನಿಮ್ಮ ಟೀಮಲ್ಲಿ ಈಗ ಕೆಲವರು ಇಲ್ಲ, ಬಟ್ ನೀವು ಒಬ್ಬೊಬ್ಬರನ್ನು ಗ್ರೀಟ್ ಮಾಡುವಾಗ ಐ ಬ್ಲಡಿ ಫೂಲ್ ಅಂತ ಹೇಳ್ತೀರಾ. ನಾವು ಒಟ್ಟಿಗೆ ಯೂನಿವರ್ಸಿಟಿ ಆಡಿದ್ವಿ, ಸ್ಟೇಟ್ ಜೂನಿಯರ್ಸ್ ಆಡಿದ್ವಿ, ಮತ್ತು ರಾಂಜಿ ಟ್ರೋಫಿ. ಅದು ಬಿಟ್ಟು
ಒಂದೇ ಬ್ಯಾಂಕಲ್ಲಿ ಬೇರೆ ಇದ್ವಿ, ಸುಮಾರು ಬ್ಯಾಂಕು. ನಮ್ದೇನು ಬಾಂಧವ್ಯ ಅಂದರೆ ಒಂದು 30 ವರ್ಷ ಅಷ್ಟೇ. 30 ವರ್ಷ ಕ್ರಿಕೆಟ್ ಫೀಲ್ಡ್ ಅಲ್ಲಿ. ಕ್ರಿಕೆಟ್ ಫೀಲ್ಡ್ ಇನ್ಕ್ರೆಡಿಬಲ್ ಸರ್. ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಈ ಒನ್ ಡೇ ಕ್ರಿಕೆಟ್ ಆಡಲು ಏನಾದ್ರು ಅವಕಾಶ ಸಿಕ್ಕಿದೆ ನಿಮಗೆ? ನನಗೆ ಅವಾಗಂದ್ರೆ ರಣಜಿ ಟ್ರೋಫಿ ಆಡಿದಾಗ ಪಾಕಿಸ್ತಾನ ಮೇಲೆ ಇಲ್ಲಿ ಟೆಸ್ಟ್ ಮ್ಯಾಚ್ಗೆ ರಿಸರ್ವ್ಸಲ್ಲಿದ್ದೆ ನಾನು. ಆವಾಗ 12 ಸೆಲೆಕ್ಟ್ ಮಾಡೋರು, ಮಿಕ್ಕಿದ್ದು ಲೋಕಲ್ ತೊಗೊಳ್ಳೋರು, ಆ ಥರ ಸಿಕ್ಕಿದೆ ಅಷ್ಟೆ. ಈಗೀಗ ಕೆಲವು ಯಂಗ್ಸ್ಟರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಿದ ಕೆಲವು ಕ್ರಿಕೆಟರ್ಸ್ಗಳು ರಣಜಿ ಟ್ರೋಫಿಯಲ್ಲಿ ಆಡಲು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಥವಾ ರಣಜಿ ಟ್ರೋಫಿಯಲ್ಲಿ ಆಡುವುದು ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಸುಧಾಕರ್? ಬಹಳ ಮುಖ್ಯ. ರಣಜಿ ಟ್ರೋಫಿ ಅದನ್ನೇ ಫಸ್ಟ್ ಸ್ಟೆಪ್ ಅದು ಆಕ್ಚುಲಿ. Towards greater success. Yes. To come to this success and come to this recognition of the other higher cricket. ಇದು ಇಲ್ಲ ಅಂದರೆ ನಾವು ನನ್ನ ಪ್ರಕಾರ ಅಂಥವ್ರಿಗೆ ಕನ್ಸಿಡರ್ ಮಾಡಬಾರ್ದು. IPL ವಿ ಶುಡ್ ನಾಟ್ ಸೆಂಡ್ ದೇರ್ ನೇಮ್ಸ್ ಫಾರ್ ದ IPL. So that's why the BCCI has taken a good decision. That's a good decision. First preference they have to give for the domestic cricket. ಅಲ್ಲಿ ಕೊಟ್ರೇನೆ ಮುಂದೆ ಅವ್ರಿಗೆ ಇದು. ಇವಾಗ ಬಹಳ ಜನ ಹುಡುಗರು ಅದೇ ಥರ ಇದ್ದಾರೆ. ಸರ್, ಇಫ್ ಐ ಪ್ಲೇ 5 or 6 season IPL, that's enough for I will make for my life ಅಂತಾರೆ. ಈ ಥರ ಇದು ಒಂಥರ ಕಮರ್ಷಿಯಲ್. ಬಿಕಾಸ್ ಎಲ್ಲ ಇದೆ ಇವಾಗ, ಅವಾಗ ನಮ್ಮ ಕಾಲದಲ್ಲಿ ಇರಲಿಲ್ಲ. ಓಕೆ, ಬಟ್ ಫಾರ್ ಸಮ್ ಇನ್ಸ್ಟೆಡ್ ಇದಕ್ಕೆ ನೀವು ಪ್ಯಾಷನ್ಗೋಸ್ಕರ ಆಡಬೇಕು. ಇವಾಗ ನೋಡಿ, ನಾವು ನೆನೆಸ್ಕೊಂತೀವಿ ನಾವು ಕ್ರಿಕೆಟ್ ಆಡ್ತಿದ್ವಿ ಅಂದ್ಬಿಟ್ಟು ನಾವು ಈ ಮಟ್ಟದಲ್ಲಿದ್ದೀವಿ. 50 ವರ್ಷಗಳಾಯ್ತು ಅಂತ ಹೇಳಿ ನಿಮಗೆ ಅನಿಸುತ್ತಾ ಈಗ? ಇವ್ರು ಕರೆದಾಗ ನಮಗೆ ಅನ್ಸುತ್ತೆ. ಬಟ್ ಅದನ್ನು ಇನ್ಸ್ಟಿಗೇಟ್ ಮಾಡಿ ಎಲ್ಲ ಮಾಡಿ ಅಸೋಸಿಯೇಷನ್ ಡನ್ ವೆರಿ ಗುಡ್ ಜಾಬ್. ದೇ ಹ್ಯಾವ್ ರೆಕಗ್ನೈಸ್ಡ್. ಹೌದು, 50 ವರ್ಷಗಳ ನಂತರ ನಿಮಗೆ ಈಗ ಫೆಲಿಸಿಟೇಷನ್ ಮಾಡಿದ್ರು. ಸೊ ರೀಲಿವಿಂಗ್ ದೋಸ್ ಮೆಮರೀಸ್ ಒಂಥರ ಖುಷಿ ಆಗುತ್ತಲ್ಲ. ನಿಮ್ಮ ಜೊತೆಯಲ್ಲಿದ್ದವರು ಕೆಲವರು ಇಲ್ಲ ಎನ್ನುವ ಒಂದು ನೋವು ಕೂಡ ಇದೆ ಅಲ್ವಾ? ಅದು ಇದೆ, ಬಟ್ ಏನ್ ಮಾಡಕ್ಕಾಗಲ್ಲ. ವಿಜಯಕೃಷ್ಣ ಅಂತೂ ನಮ್ಮಿಬ್ಬರಿಗೆ ಒಂಥರ ಹೆಂಗಂದ್ರೆ ವಿ ಗ್ರೋನ್ ಲೈಕ್ ಬ್ರದರ್ಸ್, ನಾಟ್ ಮೋರ್ ದನ್ ದಟ್. ನಾನು ಅದಕ್ಕೆ ಮುಂಚೆ ಜಾಸ್ತಿ ಹೇಳಕ್ಕಾಗೋದಿಲ್ಲ. ಸರಿ ಸುಧಾಕರ್ ಹಾಗೂ ಜಯಪ್ರಕಾಶ್, ನೀವು ಇಲ್ಲಿ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದು ನಿಮ್ಮ ಅವಿಸ್ಮರಣೀಯ ಅನುಭವದ ಬುತ್ತಿಯನ್ನು ನಮ್ಮ ಜೊತೆ ಇಲ್ಲಿ ತೆರೆದಿದ್ದೀರಾ, ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ನಮ್ಮ ಕೇಳುಗರಿಗೆ. ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. 1974ರಲ್ಲಿ ಮೊದಲ ಬಾರಿ ರಣಜಿ ಕಪ್ ಗೆದ್ದು ಸುವರ್ಣ ಸಂಭ್ರಮ ಆಚರಿಸುತ್ತಿರುವ ಕರ್ನಾಟಕ ವಿಜೇತ ತಂಡದ ಸದಸ್ಯರಾದ AV ಜಯಪ್ರಕಾಶ್ ಹಾಗೂ R ಸುಧಾಕರ್ ರಾವ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇದು ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮ. ಪ್ರಸ್ತುತಿ ಫ್ಲೋರಿನ್ ರೋಷ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.